ನಮಸ್ಕಾರ. ಕರಾವಳಿ ಶೈಲಿಯ ಟೊಮೆಟೊ ರಸಂ ಮಾಡುವುದು ಹೇಗೆ ನೋಡೋಣ ಬನ್ನಿ. ಉಡುಪಿ, ಮಂಗಳೂರು, ಕರಾವಳಿ ಕಡೆಗಳಲ್ಲಿ ಇದು ತುಂಬಾ ಫೇಮಸ್. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಸಹ ಸುಲಭವಾಗಿ ಈ ರಸಮನ್ನು ಮಾಡ್ಕೋಬಹುದು. ಇದಕ್ಕೆ ನಾನಿಲ್ಲಿ 4 ಟೊಮೆಟೊಗಳನ್ನು ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. 1 ಇಂಚು ಗಾತ್ರದ ಹಸಿ ಶುಂಠಿಯನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. 1 ಹಸಿಮೆಣಸಿನಕಾಯಿಯನ್ನು ಬಳಸಿದ್ದೀನಿ. ಈಗ ನಾನಿಲ್ಲಿ ಸರಿಸುಮಾರು 4 ಜನರಿಗೆ ಊಟಕ್ಕೆ ಬೇಕಾಗುವಷ್ಟು ರಸಮನ್ನು ಮಾಡಿ ತೋರಿಸ್ತಿದ್ದೀನಿ. ಹಾಗಾಗಿ 4 ಜನರಿಗೆ ಎಷ್ಟು ಮಾಡ್ಕೋಬೇಕೋ ಅದಕ್ಕೆ ಸರಿಯಾಗಿ ಟೊಮೆಟೊಗಳನ್ನಾಗಿರ್ಬೋದು, ಶುಂಠಿ, ಹಸಿಮೆಣಸು ಆಗಿರ್ಬೋದು, ಅಥವಾ ಮುಂದೆ ರಸಂ ಪೌಡರ್ ಸಹ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸರಿಸುಮಾರು 1 ಲೀಟರಿಂದ 1/4 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ರಸಮನ್ನು ಚೆನ್ನಾಗಿ ಕುದಿಸ್ಲಿಕ್ಕಿದೆ, ಆಗ ರಸಂ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ಒಲೆಯ ಮೇಲಿಟ್ಟ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಪುಡಿ ಉಪ್ಪು ಅಥವಾ ಬಿಳಿ ಉಪ್ಪಿನ ಬದಲು ಸಾಣೆಕಟ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಸುಮಾರು 2 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಗುಚಿ ಒಂದು ಕುದಿಯನ್ನು ತರಿಸ್ಕೋಬೇಕು. ಅಷ್ಟರಲ್ಲಿ ನಾನು 1 ಚಿಕ್ಕ ನಿಂಬು ಗಾತ್ರದ ಹುಣಸೆ ಹಣ್ಣನ್ನು ತೆಗೆದುಕೊಂಡು ನೀರು ಹಾಕಿ ಚೆನ್ನಾಗಿ ಕಿವುಚಿ ಟೊಮೆಟೊ ಸ್ವಲ್ಪ ಬೆಂದ ನಂತರ ಅದಕ್ಕೆ ಹುಣಸೆ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ರಸಂ ಪುಡಿ ಮಾಡುವುದು ಹೇಗೆ ಅಂತ ತೋರಿಸಿದ್ದೆ. ಆ ರಸಂ ಪುಡಿಯನ್ನು ಸುಮಾರು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೋಬೇಕು. ನೆನಪಿಡಿ, 4 ಜನರಿಗೆ ಆಗುವಷ್ಟು ರಸಂಗೆ ಈ ಕ್ವಾಂಟಿಟಿಯಲ್ಲಿ ಮಾಡುವಾಗ ಕೇವಲ 2 ಟೇಬಲ್ ಸ್ಪೂನ್ ರಸಂ ಪುಡಿ ಸಾಕು. ನಂತರ ಇದನ್ನು ಸಣ್ಣ ಉರಿಯಲ್ಲಿ 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ರಸಂ ನಾವು ಏನು ನೀರು ಹಾಕಿದ್ದೇವೆ ಅದರ ಪ್ರಮಾಣ ಸ್ವಲ್ಪ ಆವಿಯಾಗಿ ಕಡಿಮೆ ಆಗಬೇಕು. ನಂತರ ಹೆಚ್ಚಿಟ್ಟುಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಬೆರೆಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಅದು ಬಾಯ್ಲ್ ಆಗುತ್ತಿರುವಾಗ ನಾವು ಒಂದು ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಸ್ಪೂನ್ ತೆಂಗಿನ ಎಣ್ಣೆ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1 ಒಣಮೆಣಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇಂಗು. ಇವೆಲ್ಲವನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ರಸಂಗೆ ಸೇರಿಸಿ. ಈಗ ರಸಂ ಸರ್ವ್ ಮಾಡಲಿಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ರಸಂ ಮಾಡಲಿಕ್ಕೆ ಬೇಕಾದ ಪುಡಿ ಮಾಡುವುದು ಹೇಗೆ ಅಂತ ತಿಳ್ಕೊಬೇಕಿದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೋಡ್ಕೋಬಹುದು. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.